ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ವಿಜಯಪುರದಲ್ಲಿ ಪ್ರತಿ ವರ್ಷ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15 ಹಣಕಾಸು ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವೆಲ್ಲ ಕಾಮಗಾರಿ ಅನುಷ್ಠಾನಗೊಂಡಿವೆ, ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗೆ ಏನೆಲ್ಲ ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿನ ನಮ್ಮ ಇವತ್ತು ಮಂಡನೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಹೋದ ವರ್ಷ ಕೂಡ ಈ ಸದರಿ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಕೈಗೊಂಡು ಆ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ನ್ಯೂನತೆಗಳು ಕಂಡು ಬಂದಿವೆ ಅಂತಕ್ಕಂಥ ಮಾಹಿತಿನ ಗ್ರಾಮ ಸಭೆ ಮುಂದೆ ಮಂಡಿಸಿ ಅನುಪಾಲ ವರದಿನ ತಮ್ಮ ಮುಂದೆ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಹೋದ ವರ್ಷ ನಮ್ಮ ಈ ರೇಷ್ಮೆ ಇಲಾಖೆಯಿಂದ ಗಂಗವ್ವ ಸಿದ್ದಪ್ಪ ಉಪ್ಪುಂದಿನಿ ಸ್ಥಳದಲ್ಲಿ ಟಿಪ್ಪೇನ ನಾಟಕ ಕಾಮಗಾರಿಯಲ್ಲಿ ಪದ್ಮನಾಭ ಬೋಗಾರ್ ಅವರು ಕೂಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಯೋಧರ ಹಣ ಸಂದಾಯ ಮಾಡಿದ್ರು. ಅಲ್ಲಿ ಅವರು ಕೂಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಏನೋ ನಿಧನ ಆಗಿದ್ರು ಅಂತಕ್ಕಂಥದ್ದು. ಹಾಗಾಗಿ ಈ ಖಂಡಿಕೆಯನ್ನ 2,212 ರೂಪಾಯಿನ ವಸೂಲಾತಿಗೆ ಸೂಚಿಸಲಾಗಿತ್ತು ಅಂತಕ್ಕಂಥದ್ದು. ಈ ಖಂಡಿಕೆಗೆ ಸಂಬಂಧಪಟ್ಟಂತ ಡಿಡಿನ ಅವರು ತಾಲೂಕು ಪಂಚಾಯತ್ಗೆ ಸಲ್ಲಿಸಿರುವುದರಿಂದ ಈ ಪ್ರಕರಣವನ್ನ ಈ ಗ್ರಾಮ ಸೇವೆ ಮೂಲಕ ಕೈಬಿಡಲಾಗುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಶಿವಲಿಂಗ ಗ್ರಾಮದ ಆಚರಣೆ ಇರುವ ಸರ್ಕಾರದಲ್ಲಿ ಸಾರ್ವಜನಿಕ ತೆರೆದ ಬಾವಿ ನಿರ್ಮಾಣ ಮಾಡುವಂತ ಕಾಮಗಾರಿ ಕೂಡ ಸದರಿ ಯಾರು ದೇವಪ್ಪ ರೆಡ್ಡಿ ಅವರು ಕೆಲಸ ಮಾಡಿರ್ತಕ್ಕಂಥದ್ದು. ಇವರು ಕೂಡ ಏನೋ 20/10/2023 ಇವರು ತೀರ್ಕೊಂಡಿರ್ತಕ್ಕಂಥ ಮಾಹಿತಿ ಕೊಡೋದು. ಇವರು ಕೂಡ 2,528 ರೂಪಾಯಿ ಹಣ ಪಾವತಿ ಮಾಡಲಾಗಿತ್ತು. ಇದನ್ನು ಕೂಡ ಈ ಗ್ರಾಮ ಸಭೆಗೆ ಒಂದು ವರ್ಷ ವಸೂಲಾತಿಗೆ ಸೂಚಿಸಲಾಗಿತ್ತು ಅಂತಕ್ಕಂಥದ್ದು. ಈ ಖಂಡಿಕೆಗೆ ಸಂಬಂಧಪಟ್ಟಂತೆ ಕೂಡ ಡಿಡಿಯನ್ನ ಸರ್ಕಾರಕ್ಕೆ ವರ್ಣ ಮಾಡೋದ್ರಿಂದ ಈ ಖಂಡಿಕೆಯನ್ನು ಕೂಡ ಈ ಗ್ರಾಮ ಸಭೆ ಮೂಲಕ ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದು. ಹಾಗೆಯೇ 2021-22 ಸಾಲ ರಾಷ್ಟ್ರೀಯ ಕೆರೆ ಅಭಿವೃದ್ಧಿಪಡಿಸುವ ಕಾಮಗಾರಿ ಅಂತಕ್ಕಂಥದ್ದು. ಇದಕ್ಕೆ 4,580 ರೂಪಾಯಿ ಹಣವನ್ನ ಮಿಸ್ಲೇನಿಯಸ್ ಚಾರ್ಜ್ ಅಂತ ಹಾಕಿದ್ರು. ಅಂದ್ರೆ ಯೋಜನೆಯ ಅವಕಾಶ ಇರತಕ್ಕಂಥ ಕಾಮಗಾರಿಗೆ ಸಂಬಂಧಪಟ್ಟಂತ ಮೊತ್ತವನ್ನ ವರ್ಣ ಮಾಡೋದ್ರಿಂದ ಸದರಿ 4,580 ರೂಪಾಯಿ ಕೂಡ ವಸೂಲಾತಿಗೆ ಸೂಚಿಸಲಾಗಿತ್ತು ಅಂತಕ್ಕಂಥದ್ದು. ಈ ಖಂಡಿಕೆಗೆ ಸಂಬಂಧಪಟ್ಟಂತ ಕೂಡ ಡಿಡಿಯನ್ನ ಸರ್ಕಾರಕ್ಕೆ ವರ್ಣ ಮಾಡೋದ್ರಿಂದ ಈ ಖಂಡಿಕೆಯನ್ನು ಕೂಡ ಈ ಗ್ರಾಮ ಸಭೆ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಶಿವಳಿ ಗ್ರಾಮದ ಕೆರೆ ಹೂಳುತ್ತುವ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಮಿಸ್ಲೇನಿಯಸ್ ಚಾರ್ಜ್ ಅಂತಕ್ಕಂಥದ್ದು 4,530 ರೂಪಾಯಿ ಹಣವನ್ನ ವರ್ಣ ಮಾಡಿದ್ರು. ಈ ಖಂಡಿಕೆಗೆ ಸಂಬಂಧಪಟ್ಟಂತ ಮೊತ್ತವನ್ನು ಕೂಡ ಸರ್ಕಾರಕ್ಕೆ ವರ್ಣ ಮಾಡೋದ್ರಿಂದ ಈ ಸದರಿ ಖಂಡಿಕೆ ಕೂಡ ಈ ಗ್ರಾಮ ಸಭೆ ಮೂಲಕ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಅಮೃತ ಯೋಜನೆ ಅಡಿ ಶಿವಳಿ ಗ್ರಾಮ ಪಂಚಾಯತಿ ಶಿವಳಿ ಗ್ರಾಮದ ಕೆರೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇದು 1,38,856 ರೂಪಾಯಿ ಮೊತ್ತ ಸಾಮಗ್ರಿ ಮೊತ್ತ ಪಾವತಿಯಾಗಿತ್ತು ಅಂತಕ್ಕಂಥದ್ದು. ಆ ಪಾವತಿಗೆ ಸಂಬಂಧಪಟ್ಟಂತ ಫೀಲ್ಸ್ ಮತ್ತು ವೋಚರ್ಸ್ ಅನ್ನ ಈ ಸಾಮಾಜಿಕ ಪರಿಶೋಧನೆಗೆ ಪಡಿಸಿರೋ ಕಾರಣಕ್ಕೆ ಅದನ್ನ ಆಕ್ಷೇಪಣೆಗೆ ಸೂಚಿಸಲಾಗಿತ್ತು ಅಂತಕ್ಕಂಥದ್ದು. ಈ ಫೀಲ್ಸ್ ವೋಚರ್ ಕೂಡ ತಾಲೂಕು ಪಂಚಾಯತಿಯ ಹಣಕಾಸು ಸಮಿತಿ ಸಭೆಗೆ ಸಲ್ಲಿಸಿರೋದ್ರಿಂದ ಈ ಸದರಿ ಖಂಡಿಕೆಯನ್ನು ಕೂಡ ಈ ಗ್ರಾಮ ಸಭೆ ಮೂಲಕ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಶಿವಳಿ ಗ್ರಾಮದ ವಾರ್ಡ್ ನಂಬರ್ 7ರಲ್ಲಿ ನೀರಿಗಾಗಿ ತೆರೆದ ಬಾವಿ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇದು ಕೂಡ 3,11,850 ರೂಪಾಯಿಗೆ ಸಾಮಗ್ರಿ ಮೊತ್ತದ ವೋಚರ್ಸ್ ಕೂಡ ಈ ಸಾಮಾಜಿಕ ಪರಿಶೋಧನೆಗೆ ಅದನ್ನು ಪಡಿಸದೇ ಇರುವ ಕಾರಣಕ್ಕಾಗಿ ಈ ಖಂಡಿಕೆಯನ್ನು ಕೂಡ ಆಕ್ಷೇಪಣೆಗೆ ಸೂಚಿಸಲಾಗಿದೆ ಅಂತಕ್ಕಂಥದ್ದು. ಈ ಬಿಲ್ಸ್ ಮತ್ತು ವೋಚರ್ಸ್ ಅನ್ನ ಈ ಸಾಮಾಜಿಕ ಪರಿಶೋಧನೆಗೆ ಮತ್ತು ತಾಲೂಕು ಪಂಚಾಯತಿ ಹಣಕಾಸು ಸಮಿತಿ ಸಭೆಗೆ ಸಲ್ಲಿಸುವುದರಿಂದ ಈ ಸದರಿ ಖಂಡಿಕೆಯನ್ನು ಕೂಡ ಈ ಗ್ರಾಮ ಸಭೆ ಮೂಲಕ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಸೈಯದ್ ವಸತಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇದಕ್ಕೆ 4,38,057 ರೂಪಾಯಿ ಈ ಸಾಮಗ್ರಿ ಮೊತ್ತ ಪಾವತಿಯಾಗಿದೆ. ಇದು ಕೂಡ ಫೀಲ್ಸ್ ಮತ್ತು ವೋಚರ್ಸ್ ಈ ಸಾಮಾಜಿಕ ಪರಿಶೋಧನೆಗೆ ಅದನ್ನು ಪಡಿಸದೇ ಇರುವಂತಹ ಕಾರಣಕ್ಕಾಗಿ ಅದನ್ನು ಕೂಡ ಆಕ್ಷೇಪಣೆಗೆ ಸೂಚಿಸಲಾಗಿತ್ತು ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ವೋಚರ್ಸ್ ಕೂಡ ಈ ತಾಲೂಕು ಪಂಚಾಯತಿ ಹಣಕಾಸು ಸಮಿತಿ ಸಭೆಗೆ ಸಲ್ಲಿಸುವುದರಿಂದ ಸದರಿ ಖಂಡಿಕೆಯನ್ನು ಈ ಗ್ರಾಮ ಸಭೆ ಮೂಲಕ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದು. ಹಾಗೆಯೇ ಉರ್ದು ಗಂಡು ಮಕ್ಕಳ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಸಂಬಂಧಪಟ್ಟಂತೆ 4,8,653 ರೂಪಾಯಿ ಮೊತ್ತದ ಸಾಮಗ್ರಿ ಮತ್ತು ವೋಚರ್ಸ್ ಸಾಮಾಜಿಕ ಪಡಿಸದೇ ಕಾರಣಕ್ಕಾಗಿ ಈ ಖಂಡಿಕೆಯನ್ನು ಕೂಡ ಆಕ್ಷೇಪಣೆಗೆ ಹೋದಷ್ಟು ಸೂಚಿಸಲಾಗಿತ್ತು ಅಂತಕ್ಕಂಥದ್ದು. ಈ 7 ಖಂಡಿಕೆಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗೆ ಸಂಬಂಧಪಟ್ಟಂತ ಸಾಮಗ್ರಿ ಮತ್ತು ಬಿಲ್ಸ್ ಮತ್ತು ವೋಚರ್ಸ್ಗಳನ್ನ ವಸೂಲಾತಿಗೆ ಸಂಬಂಧಪಟ್ಟ ಡಿಡಿಯ ವರ್ಣ ಮಾಡಿ ತಾಲೂಕು ಪಂಚಾಯತಿಯ ಹಣಕಾಸು ಸಮಿತಿ ಸಭೆಗೆ ಸಲ್ಲಿಸುವುದರಿಂದ ಈ 7 ಪ್ರಕರಣಗಳನ್ನ ಈ ಗ್ರಾಮ ಸಭೆಯ ಮೂಲಕ ಈ ಗ್ರಾಮ ಸಭೆಗೆ ಹಾಜರಾಗಿರ್ತಕ್ಕಂಥ ಅಧ್ಯಕ್ಷರ ಅಪ್ಪಣೆ ಮೇರೆಗೆ 7 ಖಂಡಿಕೆಗಳನ್ನ ಈ ಗ್ರಾಮ ಸಭೆ ಕೈಗೊಳ್ಳಲಾಗುತ್ತೆ ಅಂತಕ್ಕಂಥದ್ದನ್ನ ತಮ್ಮದೇ ಮಾಹಿತಿ ಕೊಡಲಾಗಿತ್ತು. ಇನ್ನ 2025-26 ಸಾಲಿಗೆ ಸಂಬಂಧಪಟ್ಟಂತೆ ಈ ವರ್ಷ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಯಾವೆಲ್ಲ ಕ್ರಮ ಅನುಷ್ಠಾನಗೊಂಡಿವೆ ಅಂತಕ್ಕಂಥ ಮಾಹಿತಿಯನ್ನ ಮುಂದೆ ಹೇಳ್ತಾ ಇರುವಂತಕ್ಕಂಥದ್ದು. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ವೈಯಕ್ತಿಕ 188